ಪವರ್ ಶೇರಿಂಗ್ ಅನ್ನ ಪ್ರಸ್ತಾಪಿಸಿ ಸಿಎಂ ಡಿಸಿಎಂಗೆ ಚೆಕ್ಮೇಟ್ ಏನಾದರೂ ಕೊಡಲಾಗುತ್ತಾ? ಮುಖ್ಯಮಂತ್ರಿಗಳು ನಾನು ಡಿಕೆಶಿ ಹಾಲು ಜೇನ್ನಂತೆ ಇದೀವಿ ಅಂತ ಹೇಳಿಬಿಟ್ಟು ಇದ್ದಾರೆ. ಆದರೆ ನಾವ್ಯಾಕೆ ಅವರಿಗೆ ಹುಳಿ ಹಿಂಡ್ತೀವಿ ಅಂತ ಹೇಳ್ಬಿಟ್ಟು ಬಿಜೆಪಿ ಶಾಸಕ ಮಾತನಾಡಿದ್ದಾರೆ. ಅಂದರೆ ಈ ಹಿಂದೆಲ್ಲ ಮುಖ್ಯಮಂತ್ರಿಗಳು ನಾನು ಡಿಕೆಶಿ ಹಾಲು ಜೇನ್ನಂತೆ ಇದೀವಿ ಅನ್ನುವಂಥ ಮಾತನ್ನು ಹೇಳೋದ್ರ ಮುಖಾಂತರ ಯಾವುದೇ ಪವರ್ ಫೈಟ್ ಇಲ್ಲ, ಹೈಕಮಾಂಡ್ ತೀರ್ಮಾನಕ್ಕೆ ನಾವು ಬದ್ಧರಾಗಿರ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಇದ್ರು. ಸೊ ಈಗಲೂ ಕೂಡ ಅದನ್ನೇ ಹೇಳಿದ್ದಾರೆ. ಅದರ ಮಧ್ಯೆ ಇದೀಗ ಹುಳಿ ಹಿಂಡುವಂಥ ಕೆಲಸವನ್ನು ಮಾಡ್ತಾರೆ ವಿಪಕ್ಷದವರು ಅಂತ ಹೇಳಿದಂಥ ಸಂದರ್ಭದಲ್ಲಿ ಈಗ ಶಾಸಕರು ಟಾಂಗ್ ಕೊಟ್ಟಿದ್ದಾರೆ. ಸಿಎಂ ಹಾಗೆ ಡಿಸಿಎಂ ಸಂಬಂಧ ಹದಗೆಟ್ಟು ಹೋಗಿದೆ, ನಾವ್ಯಾಕೆ ಅವರಿಗೆ ಹುಳಿ ಹಿಂಡುವಂಥ ಕೆಲಸವನ್ನ ಮಾಡ್ತೀವಿ, ಇಬ್ರು ಕೂಡ ಅಕ್ಕಪಕ್ಕದಲ್ಲಿ ಕೂತ್ಕೊಂಡ್ರು ಪರಸ್ಪರ ಮಾತನಾಡೋದೇ ಇಲ್ಲ, ಇದರರ್ಥ ಏನು? ಸಿಎಂ ಡಿಸಿಎಂ ಕಾಲೆಳೆದಿದ್ದಾರೆ ಬಿಜೆಪಿ ಶಾಸಕ ಸುರೇಶ್ ಗೌಡ. ಈ ಸಂದರ್ಭದಲ್ಲಿ ಆಕ್ಷೇಪ ವ್ಯಕ್ತಪಡಿಸಿರುವಂತಹ ಸಚಿವ ಪ್ರಿಯಾಂಕ್ ಖರ್ಗೆ, ಇದು ಬಜೆಟ್ ಮೇಲಿನ ಕಾಮೆಂಟ್ರಿ ಅಲ್ಲ, ಪೊಲಿಟಿಕಲ್ ಅಂತ ಹೇಳ್ತಿದ್ದಾರೆ. ಮೋದಿ ಅಮಿತ್ ಶಾ HDKಗೆ ಸಿಎಂ ಮಾಡ್ತಾರಂತೆ, ಮುಂದೆ ಇದ್ದವರು ಯಾರೂ ಸಹ ಸಿಎಂ ಆಗೋದಿಲ್ವಂತೆ. ಶಾಸಕ ಸುರೇಶ್ ಗೌಡಗೆ ಪ್ರಿಯಾಂಕ್ ಖರ್ಗೆ ಕೌಂಟರ್ ಕೊಟ್ಟಿದ್ದಾರೆ. ನನ್ನ ನೆನಪು ಮಾಡಿಕೊಂಡಿಲ್ಲ ಅಂತ ಹೇಳಿದ್ರೆ ಸಮಾಧಾನ ಇಲ್ಲ, ಅವ್ರಿಗೆ ನಿದ್ದೆ ಬರೋದಿಲ್ಲ, ಖುಷಿ ಬರಲ್ಲ, ಸ್ಫೂರ್ತಿಯೂ ಕೂಡ ಬರೋದಿಲ್ಲ. ಬಿಜೆಪಿ ಶಾಸಕ ಸುರೇಶ್ ಗೌಡಗೆ ಡಿಸಿಎಂ ಡಿಕೆಶಿ ತಿರುಗೇಟನ್ನು ಕೂಡ ಕೊಟ್ಟಿದ್ದಾರೆ. ಬಜೆಟ್ ಮೇಲಿನ ಚರ್ಚೆ ಸಂದರ್ಭದಲ್ಲಿ ಪವರ್ ಶೇರಿಂಗ್ ಮೂಲಕ ಸಿಎಂ ಮತ್ತು ಡಿಸಿಎಂ ಕಾಲೆಳೆದಿರುವಂತಹ ಶಾಸಕ ಸುರೇಶ್ ಗೌಡ ಟಾಂಗ್ ಕೊಟ್ಟಿರೋದು. ಅಂದರೆ ಪವರ್ ಫೈಟ್ ನಡೀತಾ ಇದ್ರು ಕೂಡ ಏನೂ ಇಲ್ಲ, ನಾವು ಚೆನ್ನಾಗೇ ಇದ್ದೀವಿ, ಹಾಲು ಜೇನ್ ಥರ ಇದ್ದೀವಿ ಅಂತ ಹೇಳ್ಬಿಟ್ಟು ಯಾವಾಗಲೂ ಕೂಡ ಒಂದು ಸಮರ್ಥನೆಯನ್ನು ಕೊಡ್ತಾನೆ ಬರ್ತಿದ್ದಾರೆ ಇಬ್ಬರು ನಾಯಕರು ಕೂಡ. ಸೊ ಹಾಗಾಗಿ ಈ ರೀತಿ ಹೇಳಿದ್ದಾರೆ. ನಾಯಕತ್ವ ಬದಲಾವಣೆ ಚರ್ಚೆ ನಡುವೆ ಬಹುಮತ ಸಾಬೀತುಪಡಿಸುವ ಮಾತನಾಡಿರುವಂತಹ ಡಿಕೆಶಿ. ಆದರೆ ಸಿದ್ದರಾಮಯ್ಯನವರು ಮಾತ್ರ ಹೇಳ್ತಿರ್ತಾರೆ, ನಾವು ಮತ್ತೆ DK ಶಿವಕುಮಾರ್ ಅವರು ಜೇನು ಹಾಲು ಮತ್ತು ಜೇನು ಇದ್ದಂತೆ ಅಂತ. ಆದ್ರೆ ಬಿಜೆಪಿ ಅವರದಕ್ಕೆ ಹುಳಿ ಹಿಂಡ್ತೀರಾ ಅಂತ ಹೇಳ್ತಿರ್ತಾರೆ. ನಾವ್ಯಾಕೆ ಮಾನ್ಯ ಸಭಾಧ್ಯಕ್ಷರೇ ಹುಳಿ ಹಿಂಡೋದು? ನಮಗೆ ರಾಜ್ಯದಲ್ಲಿ ಮಾಡೋ ಕೆಲಸ ಸಾಕಷ್ಟಿದೆ, ಕ್ಷೇತ್ರದಲ್ಲಿ ಮಾಡುವಂತ ಕೆಲಸನೂ ಸಾಕಷ್ಟಿದೆ. ನಾವ್ಯಾಕೆ ಹುಳಿ ಹಿಂಡೋ ಕೆಲಸ ಮಾಡೋಣ? ಆದ್ರೆ ಇವರಿಬ್ಬರ ಸಂಬಂಧ ಎಷ್ಟು ಹದಗೆಟ್ಟೋಗಿದೆ ಅಂದ್ರೆ ಮಾನ್ಯ ಸಭಾಧ್ಯಕ್ಷರೇ, ಪರಸ್ಪರ ಒಬ್ರು ಪಕ್ಕದಲ್ಲಿ 45 ನಿಮಿಷ ಕೂತ್ಕೊಂಡ್ರು ಕೂಡ ಒಬ್ಬರೊಬ್ರು ನಗದಿರ್ಲಿ ಮುಖ ಗಂಟಾಕೊಂಡು ಕೂತಿರ್ತಾರೆ. ಒಬ್ಬರು ಮುಖ್ಯಮಂತ್ರಿಗಳು, ಇನ್ನೊಬ್ರು ಉಪಮುಖ್ಯಮಂತ್ರಿಗಳು, ಇವರಿಬ್ಬರು ಎರಡು ಜೋಡಿ ಎತ್ತಿದ್ದಂಗೆ, ಒಂದು ಎರಡು ಸಮಾನವಾಗಿ ಆಡಳಿತವನ್ನ ಪೊಲಿಟಿಕಲ್ ಕಾಮೆಂಟ್ರಿ ಆಗಿದೆ. ಬಜೆಟ್ ಕಾಮೆಂಟ್ರಿಗೆ ಅವ್ರಿಗೆ ಸಮಯ ಕೇಳಿದ್ದು ಪೊಲಿಟಿಕಲ್ ಕಾಮೆಂಟ್ರಿ ಮಾಡಿ ಸರ್, ನೀವು ಬೇಡ ಅಂತ ಪಾಲಿಟಿಕ್ಸ್ ತಾನೇ ಮಾತಾಡಬೇಕು. ಬಜೆಟ್ ಸಜೆಸ್ಟ್ ಎನಿಥಿಂಗ್, ಬಟ್ ಬಜೆಟ್ ಅಧಿವೇಶನ ನಡೀತಾ ಇರೋದು ಬಜೆಟ್ ಕಾಮೆಂಟ್ರಿ ಮಾಡಿ. ನೀವು ಪೊಲಿಟಿಕಲ್ ಕಾಮೆಂಟ್ರಿ ಮಾಡ್ಕೊಂಡಿದ್ರೆ ಏನ್ ಪಾಲಿಟಿಕ್ಸ್ ತಾನೇ ಮಾತಾಡ್ಬೇಕಾಗಿರೋದು ಬಜೆಟ್ ಮೇಲೆ. ಈಗ ಹಂಗಿದ್ರೆ ನೀವು ಅದು ಈಗ ನಿನ್ನೆ ಹೇಳಿದ್ನಲ್ಲ, ಮೋದಿ ಅವರು, ಶಾ ಅವರು ಕುಮಾರಸ್ವಾಮಿ ಅವ್ರಿಗೆ ಸಿಎಂ ಮಾಡ್ತಾರಂತೆ. ನೀವೆಲ್ಲರೂ ಸುಮ್ಮನೆ ಕೂತಿದ್ರಲ್ಲ. ಪೊಲಿಟಿಕಲ್ ಸ್ಟ್ರಾಟಜಿ ಯಾರಿಗೆ? ರಾಜಕೀಯ ಮುಂದಿನ ಸಾಲಲ್ಲಿ ಕೂಡಿಸ್ಬಿಟ್ಟಿದ್ರಲ್ಲ. ಅವ್ರು ಯಾರು ಆಗೋರಲ್ಲ ಅಂತ ಅಲ್ಲಂತೆ ಆಗೋದು. DK ಶಿವಕುಮಾರ್ ಸರ್, ಈಗ ಮೋದಿ ಅವರು, ಶಾ ಅವರು ಸರ್ ಮಾತಾಡ್ತಿದ್ರು. DK ಶಿವಕುಮಾರ್ ಸಾಹೇಬ್ ಅವ್ರು ಏನೇನ್ ಟೀಕೆ ಮಾಡ್ತಾರೆ ಸಕಾರಾತ್ಮಕವಾಗಿ ಸ್ವೀಕಾರ ಮಾಡ್ತೀವಿ, ಬಜೆಟ್ ಬಗ್ಗೆ ಮಾತಾಡಿದ್ರೆ ಇನ್ನ ಹೆಚ್ಚು ಸ್ವೀಕಾರ ಮಾಡ್ತೀವಿ ಅಂತ ಅದನ್ನೇ ಮಾಡ್ತಿದ್ರು. ಕೆಲವರು ಫ್ರೆಂಡ್ಸ್ ಇದಾರೆ ನನಗೆ ಬಿಜೆಪಿ, ನನ್ನ ಫ್ರೆಂಡ್ಸೇ. ನನ್ನ ನೆನ್ಸ್ಕೊಳ್ಳಿಲ್ಲ ಅಂದ್ರೆ ಅವ್ರಿಗೆ ಸಮಾಧಾನ ಇಲ್ಲ, ನಿದ್ದೆ ಬರುದಿಲ್ಲ, ಖುಷಿ ಆಗುದಿಲ್ಲ, ಸ್ಫೂರ್ತಿ ಬರುದಿಲ್ಲ. ಸೊ ಅದಕ್ಕೆ ನಾನು ಯಾವಾಗಲೂ ನೆನ್ಸ್ಕೊಳ್ತಾ ಇರ್ತಾರೆ. ಅಲ್ಲಿ ಏನಾದ್ರು ಬಜೆಟ್ ಅಲ್ಲಿ ಏನಾದ್ರು ಕೇಳಿದ್ರೆ ಅವ್ರಿಗೇನು ಬಜೆಟ್ ಅಲ್ಲಿ ಮಾತ್ರ ಕಿಲ್ವಲ್ಲ, ಅದಕ್ಕೆ ತಗೊಂಡು ನಮ್ನ ಮಾತಾಡ್ಕೊಂಡು ಹಾಗಾಗಿ ಖುಷಿ ಪಡ್ತಾ ಇದ್ದಾರೆ. ಖುಷಿ ಪಡಿರಿ. ಹಾಗಾಗಿ ಇಲ್ಲ ಸರ್, ನೀವು ಮುಖ್ಯಮಂತ್ರಿ ಆಗ್ಬೇಕಂದ್ರೆ ನಮ್ಮ ಅಪೇಕ್ಷೆ ಕೂಡ. ನಾವು ನೀವೆಲ್ಲ ವಿದ್ಯಾರ್ಥಿ ನಾಯಕರಾಗಿ ರಾಜಕೀಯಕ್ಕೆ ಬಂದವರು, ಖುಷಿಯಿಂದ ನೀವು ಇವತ್ತು ಯೂನಿಯನ್ ಚುನಾವಣೆ ಇಟ್ಕೊಂಡು ಬೆಳಗ್ಗೆ ಅರ್ಚನೆನೂ ಮಾಡಿ. ಅಣ್ಣ ನೀವೇ ಹೇಳಿದ್ರಿ ಈಗ ತಾನೇ ಅವ್ರು ಇರ್ಬೇಕು, ಮುಖ್ಯಮಂತ್ರಿಗಳು ಕಂಟಿನ್ಯೂ ಆಗ್ಬೇಕಂತ ಈಗ 5 ನಿಮಿಷದಿಂದ ಹೇಳಿದ್ರಿ. ಈಗ ನೋಡಿದ್ರೆ ಇವ್ರ ಮುಂದೆ ನೀವು ಆಗ್ಬೇಕು ಅಂತ ಅವ್ರು ಹೇಳ್ತಾರಲ್ಲ, ಧೈರ್ಯ ಒಂದಿದ್ರೆ 138 ಜನನ ನನ್ನ ಹಿಂದೆ ಬರ್ತಾರೆ. ಆ ಧೈರ್ಯ ಒಂದಿರ್ಬೇಕು ಅಂತ ಅವರು PCC ಅಧ್ಯಕ್ಷರು. ಒನ್ ಮ್ಯಾನ್ ವಿತ್ ಹೇಳಿ ಸರ್, ಹೇಳಿ. ಒನ್ ಮ್ಯಾನ್ ವಿತ್ ಕರೇಜ್ ಮೇಕ್ಸ್ ಎ ಮೆಜಾರಿಟಿ. ನನಗೆ ನಂಬಿಕೆ ಇರೋ ನಾನು ನೀವು ಹೇಳಿದಿರಲ್ಲ, ಅದನ್ನೇ ನಾನು ಕೋಟ್ ಮಾಡಿ ಅಧ್ಯಕ್ಷರೇನೆ. ಆದರೆ